ಎಲ್ಲರಿಗೂ ನಮಸ್ಕಾರ. ಕೆಪಿಎಸ್ಸಿ ಅಥವಾ ಯುಪಿಎಸ್ಸಿ ಅಂತ ಎಕ್ಸಾಮ್ಸ್ ನಲ್ಲಿ ಬರುವಂತ ಜಿಎಸ್ ಅಥವಾ ಜಿಕೆ ಪೇಪರ್ ಏನಿರುತ್ತೆ, ಈ ಪೇಪರ್ ನಲ್ಲಿ ಬರುವಂತ ಸಬ್ಜೆಕ್ಟ್ಗಳು ಏನೇನಿದೆ, ಅದಕ್ಕೆ ರಿಸೋರ್ಸ್ ಯಾವ ತರ ರೆಫರ್ ಮಾಡಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ, ಅದನ್ನ ಒಂದು ಸಲ ನೋಡ್ಕೊಳ್ಳಿ. ಇದಾದ್ಮೇಲೆ ಈ ಜಿಕೆ ಅಥವಾ ಜಿಎಸ್ ಪೇಪರ್ ಇರುವಂತ ಈ ಪೇಪರ್ ನಲ್ಲಿ ಬರುವಂತ ಕ್ವೆಶ್ಚನ್ಗಳು ಕೆಲವೊಂದು ಸಬ್ಜೆಕ್ಟ್ ಮುಖಾಂತರ ಬರುತ್ತೆ. ಅಂದ್ರೆ ಹಿಸ್ಟ್ರಿ, ಜಿಯೋಗ್ರಫಿ, ಎಕಾನಮಿ, ಪಾಲಿಟಿ, ಎನ್ವೈರನ್ಮೆಂಟ್ ಮತ್ತೆ ಸೈನ್ಸ್ ಇಂದ ಕೆಲವೊಂದು ಕ್ವೆಶ್ಚನ್ ಪೇಪರ್ಸ್ ನಲ್ಲಿ ಈ ಸಬ್ಜೆಕ್ಟ್ 100 ಕ್ವೆಶ್ಚನ್ಸ್ ಇರೋದಿಲ್ಲ. ಕೆಲವೊಂದು ಬೇರೆ ಕ್ವೆಶ್ಚನ್ಗಳಿಂದನೂ ಇಲ್ಲಿ ಕೇಳಲಾಗುತ್ತೆ. ಅವುಗಳಲ್ಲಿ ಈ ಅದರ್ಸ್ ಕ್ವೆಶ್ಚನ್ಗಳಂತ ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಮೂಲಕ ನೋಡ್ಕೊಳ್ಬೇಕಾದ್ರೆ, ಇದು ಕೆಪಿಎಸ್ಸಿ ಇಂದ ಮಾಡಿರುವಂತ ಕೆಪಿಎಸ್ಸಿ ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಇಂದ ಮಾಡಿರುವಂತ ಅನಾಲಿಸಿಸ್. ಇದರಲ್ಲಿ ನೀವು ಬಂದಾಗ ಈ ಪೇಪರ್ ನಲ್ಲಿ ನೀವು ನೋಡ್ಬೋದು ವೇಟೇಜ್ ಆಫ್ ದ ಸಬ್ಜೆಕ್ಟ್ಸ್. ಅಂದ್ರೆ ಈ ಜಿಕೆ ಪೇಪರ್ ಅಥವಾ ಈ ಜಿಎಸ್ ಪೇಪರ್ ನಲ್ಲಿ ಬರುವಂತ ಈ ಪೇಪರ್ ನಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಗಳಿಂದ ಕ್ವೆಶ್ಚನ್ಗಳು ಬರುತ್ತೆ. ಅದರಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕಾನಮಿ, ಎನ್ವೈರನ್ಮೆಂಟ್ ಮತ್ತೆ ಸೈನ್ಸ್ ಇಂದ ಕ್ವೆಶ್ಚನ್ಗಳು ಕೇಳಲಾಗುತ್ತೆ. ಇದ್ರ ಜೊತೆಗೆ ಕೆಲವೊಂದು ಅದರ್ಸ್ ಅಂತಾನು ನೀವು ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಇದರಲ್ಲಿ ಯಾವ್ಯಾವ ಟಾಪಿಕ್ ಗಳಿಂದ ಕ್ವೆಶ್ಚನ್ಗಳನ್ನ ಕೇಳಲಾಗುತ್ತೆ ಅನ್ನೋದರ ಬಗ್ಗೆ ಇಲ್ಲಿ ನೋಡ್ಬೇಕಾದ್ರೆ, ಕ್ವೆಶ್ಚನ್ಗಳು ಕೇಳಿದ ಈ ನೇಚರ್ ನಲ್ಲಿ ಕೆಲವೊಂದು ಮುಖ್ಯವಾದ ಥೀಮ್ಸ್ ಗಳನ್ನ ನಾವು ಐಡೆಂಟಿಫೈ ಮಾಡಬಹುದು. ಅವುಗಳೆಂದ್ರೆ ಸ್ಪೋರ್ಟ್ಸ್ ಇಂದ ಕ್ವೆಶ್ಚನ್ ಬರುತ್ತೆ, ಅವಾರ್ಡ್ಸ್ ಗಳಿಂದ, ಸ್ಕೀಮ್ಸ್ ಅಥವಾ ಪ್ರೋಗ್ರಾಮ್ಸ್ ಆಗಲಿ, ಯಾವುದೇ ಇನಿಷಿಯೇಟಿವ್ ಗಳಿಂದಾಗ್ಲಿ, ಪರ್ಸನಾಲಿಟಿಗಳ ಬಗ್ಗೆ ಆಗಲಿ, ಕಮಿಷನ್ ಅಥವಾ ಕಮಿಟಿಗಳ ಬಗ್ಗೆ ಆಗಲಿ, ಸರ್ವೆ ರಿಪೋರ್ಟ್ಸ್ ಆಗಲಿ, ಮತ್ತೆ ಇಂಡೆಕ್ಸಸ್ ಆಗಲಿ, ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಲ್ಲಿ ನೋಡ್ಕೊಳ್ಬೇಕಾದ್ರೆ ಒಂದು ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಅಥವಾ ಒಂದು ಬಾಡಿ ಬಗ್ಗೆ ಅಥವಾ ಆರ್ಗನೈಸೇಷನ್ಸ್ ಗಳ ಬಗ್ಗೆ, ಮತ್ತೆ ಜಿಯೋಗ್ರಫಿಕಲ್ ಮ್ಯಾಪಿಂಗ್ ಇಂದ ನೋಡ್ಕೊಂಡ್ರೆ ಮೌಂಟೇನ್ಸ್ ಆಗಲಿ, ರಿವರ್ಸ್ ಆಗಲಿ, ಲೇಕ್ಸ್ ಆಗಲಿ, ಈ ತರ ವರ್ಲ್ಡ್ ಇಂದ ಕ್ವೆಶ್ಚನ್ಗಳು ಕೂಡ ಬರುತ್ತೆ. ಅದ್ರ ಜೊತೆಗೆ ಕೆಲವೊಂದು ಮೆಂಟಲ್ ಅಬಿಲಿಟಿ ಇಂದ ಬರ್ತಕ್ಕಂಥ ಮ್ಯಾಥ್ಸ್, ಲಾಜಿಕಲ್ ರೀಸನಿಂಗ್ ಬರುತ್ತೆ. ಆದ್ರೆ ಇದರಲ್ಲಿ ಎಕ್ಸಾಕ್ಟ್ಲಿ ನಾವು ಏನನ್ನ ಪ್ರಿಪೇರ್ ಮಾಡ್ಕೊಳ್ಬೇಕು ಮತ್ತೆ ಲೆವೆಲ್ ಆಫ್ ದ ಡೆಪ್ತ್ ನಾಲೆಜ್ ಎಷ್ಟು ಡೆಪ್ತ್ ವರೆಗೂ ನಾವು ಕವರ್ ಮಾಡ್ಕೊಳ್ಬೇಕಂತ ಯಾರಿಗೂ ಗೊತ್ತಿಲ್ಲ. ಇದು ಫಾರ್ ಎಕ್ಸಾಂಪಲ್ ಇವಾಗ ನೋಡ್ಕೊಳ್ಬೇಕಾದ್ರೆ ನಾವು ಸ್ಕೀಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅನಾಲಿಸಿಸ್ ನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ 2 ಪಾರ್ಟ್ಸ್ ನಲ್ಲಿ ಇರುತ್ತೆ. ಒಂದು ಈ ಅದರ್ಸ್ ಡೈಮೆನ್ಷನ್ಸ್ ನ ಕವರ್ ಮಾಡ್ಕೊಳ್ಳೋಣ, ಇನ್ನೊಂದು ಈ ಕೋರ್ ಸಬ್ಜೆಕ್ಟ್ ನಿಂದ ಬಂದಿರತಕ್ಕಂಥ ಕ್ವೆಶ್ಚನ್ ಗಳಿಗೆ ಯಾವ ತರ ಪ್ರಿಪೇರ್ ಮಾಡ್ಕೊಳ್ಬೇಕು ಮತ್ತೆ ಎಲ್ಲಿಂದ ಓದ್ಕೊಳ್ಬೇಕಂತ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ಸ್ಕೀಮ್ಸ್ ನ ಪರ್ಟಿಕ್ಯುಲರ್ಲಿ ಬಗ್ಗೆ ಮಾತಾಡ್ಕೊಳ್ಬೇಕಾದ್ರೆ ಸ್ಕೀಮ್ಸ್ ನ ಇಂಪಾರ್ಟೆನ್ಸ್ ನೋಡ್ಕೊಳ್ಳೋಣ. ಈ ಸ್ಕೀಮ್ಸ್ ಬರುತ್ತೆ ಕೆಪಿಎಸ್ಸಿ ಇಂದ ನಡೆಯುವಂತ ಕೆಎಸ್ ಎಕ್ಸಾಮ್ ನಲ್ಲಿ ಮುಖ್ಯವಾಗಿ ಬರುವಂತ ಇಂಪಾರ್ಟೆನ್ಸ್ ನ ನೋಡ್ಕೊಳ್ಳೋಣ. ಮತ್ತೆ ಏನನ್ನ ಪ್ರಿಪೇರ್ ಮಾಡಬೇಕು, ಹೇಗೆ ಪ್ರಿಪೇರ್ ಮಾಡಬೇಕು, ಮತ್ತೆ ಯಾವ ತರ ಎಲ್ಲಿಂದ ಕವರ್ ಮಾಡ್ಕೊಳ್ಬೇಕಂತ ನಾವು ಇದರಲ್ಲಿ ನೋಡೋಣ. ಇದರಲ್ಲಿ ಸ್ಕೀಮ್ಸ್ ನ ಪರ್ಟಿಕ್ಯುಲರ್ಲಿ ಸ್ಕೀಮ್ಸ್ ಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಅದ್ರ ಮುಖ್ಯವಾಗಿ ಇಂಪಾರ್ಟೆನ್ಸ್ ನ ನಾವು ನೋಡ್ಕೊಳ್ಳೋಣ. ಇಂಪಾರ್ಟೆನ್ಸ್ ನ ಮಾತಾಡ್ಕೊಳ್ಬೇಕಾದ್ರೆ ಈ ಕೆಎಸ್ ಎಕ್ಸಾಮ್ ನಡೀತಕ್ಕಂಥ ಕಂಡಕ್ಟ್ ಮಾಡುತ್ತೆ ಕೆಪಿಎಸ್ಸಿ ಇಂದ, ಹೌದಾ? ಇದೆಲ್ಲರಿಗೂ ಗೊತ್ತು. ಇದರಲ್ಲಿ ಈ ಜಿಎಸ್ ಪೇಪರ್ ಅಂತ ಪೇಪರ್ 1 ಮತ್ತೆ ಪೇಪರ್ 2 ಇಂದ ಇಲ್ಲಿ ಪ್ರಿಲಿಮ್ಸ್ ನಲ್ಲಿ ಕಂಡಕ್ಟ್ ಮಾಡ್ತಾರೆ. ಇದರಲ್ಲಿ ಮುಖ್ಯವಾಗಿ ನೋಡ್ಕೊಳ್ಬೇಕಾದ್ರೆ ಪೇಪರ್ 1 ನಲ್ಲಿ 40 ಕ್ವೆಶ್ಚನ್ಸ್ ಏನ್ ಬರುತ್ತೆ, ಇಂಟರ್ನ್ಯಾಷನಲ್ ಮತ್ತೆ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂದ್ರೆ ಇದರಲ್ಲಿ ಬರ್ತಕ್ಕಂಥ ಕರೆಂಟ್ ಅಫೇರ್ಸ್ ಇಂದ ಬರ್ತಕ್ಕಂಥ 40 ಕ್ವೆಶ್ಚನ್ಸ್. ಮತ್ತೆ ಪೇಪರ್ 2 ನಲ್ಲಿ ಟೋಟಲಿ 3 ಟಾಪಿಕ್ ಇಂದ ಕೇಳ್ತಾರೆ. ಅದರಲ್ಲಿ ಸೈನ್ಸ್ ಬರುತ್ತೆ, ಎನ್ವೈರನ್ಮೆಂಟ್ ಬರುತ್ತೆ, ಮತ್ತೆ ಇದರಲ್ಲಿ ಜನರಲ್ ಮೆಂಟಲ್ ಅಬಿಲಿಟಿ ಬರುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಕರೆಂಟ್ ಅಫೇರ್ಸ್ ನಿಂದ ಬರ್ತಕ್ಕಂಥ ಕ್ವೆಶ್ಚನ್ಗಳು ಕೂಡ 40 ಕ್ವೆಶ್ಚನ್ಗಳು ಇರುತ್ತೆ. ಇದರಲ್ಲಿ ಸ್ಟೇಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಕೀಮ್ಸ್ ಗಳ ಬಗ್ಗೆ, ಸ್ಟೇಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮೇನ್ ಟಾಪಿಕ್ ಗಳ ಕರೆಂಟ್ ಅಫೇರ್ಸ್ ನಲ್ಲಿ ಕೇಳಲಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ಈ 2 ಪೇಪರ್ ಗಳ ರೇಷಿಯೋ ನಾವು ನೋಡ್ಕೊಂಡ್ರೆ ನಮ್ಮ ನ್ಯಾಷನಲ್ ಮತ್ತೆ ಸ್ಟೇಟ್ ನ ಇಂಪಾರ್ಟೆನ್ಸ್ ನ ಬಗ್ಗೆ, ಅಂದ್ರೆ ಕರೆಂಟ್ ಅಫೇರ್ಸ್ ಬರ್ತಕ್ಕಂಥ ಸ್ಕೀಮ್ಸ್ ಗಳಲ್ಲಿ 50-50 ರೇಷಿಯೋ ಇಂದ ಇಲ್ಲಿ ಕ್ವೆಶ್ಚನ್ಗಳು ಕೇಳಲಾಗುತ್ತೆ. ಅಂದ್ರೆ ನ್ಯಾಷನಲ್ ಮತ್ತೆ ಸ್ಟೇಟ್ ನ. ಫಾರ್ ಎಕ್ಸಾಂಪಲ್ ಇವಾಗ
ನೋಡ್ಕೊಳ್ಬೇಕಾದ್ರೆ ಒಂದು ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡೋದನ್ನ ನೋಡ್ಕೊಂಡ್ರೆ ಇಲ್ಲಿ ನೀವು ನೋಡ್ಬೋದು. ಈ ಫೈಲ್ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗುತ್ತೆ, ಅಲ್ಲಿಂದ ನೀವು ತಗೊಳ್ಬೋದು. ಇದರಲ್ಲಿ ಮುಖ್ಯವಾಗಿ ನೋಡ್ಕೊಳ್ಬೇಕಾದ್ರೆ ಈ ಸ್ಕೀಮ್ಸ್ನ ಹಿಂದೆ ಕಂಡಕ್ಟ್ ಮಾಡಿರುವಂಥ ಈ ಥ್ರೂಔಟ್ ದ ಇಯರ್ ಯಾವ್ಯಾವ ವರ್ಷ ಎಕ್ಸಾಮ್ ಆಗಿದೆ ಆ ವರ್ಷ ಮಾಡಿರುವಂಥ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿದ ಮೇಲೆ ಸ್ಕೀಮ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಗಳು ಇಲ್ಲಿ ಕೇಳಲಾಗಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೇಕಾದ್ರೆ ಗೌರ್ಮೆಂಟ್ ಸ್ಕೀಮ್ಸ್ ಇಂದ ಬಂದಿರತಕ್ಕಂಥ ಕ್ವಶನ್ಗಳು 2020ರಲ್ಲಿ ಈ ತರ ಕ್ವಶನ್ಗಳು ಬಂದಿತ್ತು. ಇಲ್ಲಿ ಉನ್ನತಿ ಇತ್ತು, PM ಕಿಸಾನ್ ಬಗ್ಗೆ ಇತ್ತು, ದೇವರಾಜ ಅರಸ್ ಹೌಸಿಂಗ್ ಸ್ಕೀಮ್ ಆಯ್ತು, ರಾಜೀವ್ ಗಾಂಧಿ, ಈ ತರ ಮುಖ್ಯವಾಗಿ ಬಂದಿರತಕ್ಕಂಥ ಸ್ಕೀಮ್ಸ್ಗಳು ಪೇಪರ್ 1 ಮತ್ತೆ ಪೇಪರ್ 2 ಅಂದ್ರೆ ಪೇಪರ್ 1 ಮತ್ತೆ ಪೇಪರ್ 2 ನಲ್ಲಿ ನ್ಯಾಷನಲ್ ಮತ್ತೆ ಸ್ಟೇಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಕೀಮ್ಗಳು 4 ಸ್ಕೀಮ್ ನ್ಯಾಷನಲ್ಗೆ ಸಂಬಂಧಪಟ್ಟಿದ್ದು, 8 ಸ್ಕೀಮ್ ಕ್ವಶನ್ಗಳು ಸ್ಟೇಟ್ಗೆ ಸಂಬಂಧಪಟ್ಟಿದ್ದು ಮತ್ತೆ 2 ಕರೆಂಟ್ ಅಫೇರ್ಸ್ ನಲ್ಲಿ ಬಂದಿರತಕ್ಕಂಥದ್ದು ಆಗಿತ್ತು. ಇದರಲ್ಲಿ ಈ ಡೀಟೇಲ್ ಅನಾಲಿಸಿಸ್ ರಿಪೋರ್ಟ್ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗುತ್ತೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಗೊತ್ತಾಗುತ್ತೆ ಯಾವ್ದಾವ್ದು ಕ್ವಶನ್ಗಳು ಬಂದಿದೆ ಅಂತ, ಹೌದಾ. ಇದರಲ್ಲಿ ಗೊತ್ತಾದ್ಮೇಲೆ ಇಲ್ಲಿ ನೀವು ನೋಡ್ಕೊಳ್ಬೋದು ಒಂದು ಕ್ವಶನ್ 2 ಮಾರ್ಕ್ಸ್ಗೆ ಇರುತ್ತೆ. ಅಂದ್ರೆ ಇಲ್ಲಿ ಟೋಟಲ್ ಆಗಿ ನೀವು ನೋಡ್ಕೊಳ್ಬೇಕಾದ್ರೆ 14 ಕ್ವಶನ್ಗಳು ಬಂದಿತ್ತು 2020ರಲ್ಲಿ ಆಗಿರುವಂಥ KS ಪರೀಕ್ಷೆಯಲ್ಲಿ. ಅಂದ್ರೆ ಈ ಟೋಟಲ್ 28 ಮಾರ್ಕ್ಸ್ ಅಷ್ಟು ನಿಮಗೆ 2 ಪೇಪರಿಂದ ನೀವು ತೆಗೆದುಕೊಳ್ಬೋದು. ಇದು ಯಾವ ಲೆವೆಲ್ಗೆ ನಾವು ಪ್ರಿಪರೇಷನ್ನ ಮಾಡಬೇಕಾದ್ರೆ ಈ ಕ್ವಶನ್ಗಳನ್ನು ನೋಡ್ಕೊಳ್ಬೋದು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ಕೀಮ್ಸ್ಗಳು ಏನಿರುತ್ತೆ ಇದರಲ್ಲಿ ಬಂದಿರತಕ್ಕಂಥ ಪರ್ಟಿಕ್ಯುಲರ್ಲಿ ಸ್ಕೀಮ್ಸ್ ಯಾವ ಲೆವೆಲ್ವರೆಗೂ ಕೇಳಿದ್ದಾರೆ ಅನ್ನೋದನ್ನ ನೋಡ್ಕೊಳ್ಳೋಣ. ಇದು ಫೈಲ್ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ಕೀಮ್ಸ್ ಬಂದಿರತಕ್ಕಂಥ ಹಿಂದಿನ ವರ್ಷದಲ್ಲಿ ಕೇಳಿರುವಂಥ ಕ್ವಶನ್ಗಳು ದೇವರಾಜ್ ಅರಸ್ ಹೌಸಿಂಗ್ ಸ್ಕೀಮಿಂದ ಬಂದಿರತಕ್ಕಂಥ ಕ್ವಶನ್. ಇದರಲ್ಲಿ ನೀವು ನೋಡ್ಕೊಳ್ಬೇಕಾದ್ರೆ ಎಲಿಜಿಬಿಲಿಟಿ ಕೇಳಿದ್ದಾರೆ, ಮತ್ತೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಆಗುತ್ತೆ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಅದ್ರ ಜೊತೆಗೆ ರಾಜೀವ್ ಗಾಂಧಿಯಿಂದ ಯೋಜನೆಯಿಂದ ಬಂದಿರತಕ್ಕಂಥ ಕ್ವಶನ್ ಇದು. ಇದರಲ್ಲಿ ಕೂಡ ಅಂದರೆ ಟಾರ್ಗೆಟೆಡ್ ಇಯರ್, ಯಾವ ಒಂದು ಸ್ಕೀಮ್ ಬಂದ ಮೇಲೆ ಅದನ್ನ ಒಂದು ಟಾರ್ಗೆಟೆಡ್ ಇಯರ್ ಏನಿರುತ್ತೆ ಅದನ್ನ ಇಲ್ಲಿ ಕೇಳಿರುವಂಥದ್ದು. ಮತ್ತೆ ಇಲ್ಲಿ ನೀವು ನೋಡ್ಬೋದು ರೈತ ಸಾರಥಿ ಯೋಜನೆ ಅಂತ ಬಂದಿರತಕ್ಕಂಥದ್ದು. ಇದು ಕೂಡ ಕ್ವಶನ್ ತುಂಬಾ ಈಸಿ ಆಗಿರುವಂಥದ್ದು, ಯಾಕಂದ್ರೆ ನಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಎಕ್ಸಾಮ್ನ ಹಾಲ್ನಲ್ಲಿ ನಾವು ನೋಡ್ಕೊಳ್ಬೇಕಾದ್ರೆ ಕೇವಲ ಈ ರೈತ ಸಾರಥಿ ಅನ್ನೋದು ಒಂದು ರಥದ ಥರ ಇರುತ್ತೆ, ಹೌದಾ. ಈ ರಥದ ಥರ ಇರುವಂಥದ್ದನ್ನು ನಾವು ಆ ಎಕ್ಸಾಮ್ನ ಹಾಲ್ನಲ್ಲಿ ನಾವು ಕಾಮಾಗಿ ಇರೋದ್ರಿಂದ ಅದು ಒಂದು ಟ್ರ್ಯಾಕ್ಟರ್ ಡ್ರೈವಿಂಗ್ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಕ್ವಶನ್ ಕೂಡ ನೀವು ಈಸಿಲಿಯಾಗಿ ಸಾಲ್ವ್ ಮಾಡಬಹುದು ಈ ಥರ ಪ್ರೆಸೆನ್ಸ್ ಆಫ್ ಮೈಂಡ್ ಇರೋದ್ರಿಂದ. ಮತ್ತೆ ಮುಂದೆ ನೋಡ್ಕೊಳ್ಬೇಕಾದ್ರೆ ಯಶಸ್ವಿನಿ ಸ್ಕೀಮ್ ಕೇಳಿದ್ದಾರೆ. ಇದರಲ್ಲಿ ಈ ಸ್ಕೀಮ್ ಯಾವುದಕ್ಕೆ ರಿಲೇಟೆಡ್ ಅಂತ ಇಲ್ಲಿ ಕೇಳಿರುವಂಥದ್ದು. ಮತ್ತೆ ಇಲ್ಲಿ ನೀವು ನೋಡ್ಬೋದು ಜಲಾಮೃತ ಸ್ಕೀಮ್ ಕೇಳಿದ್ದಾರೆ. ಅಂದರೆ ಜಲಾಮೃತ ಸ್ಕೀಮ್ದು ಆಬ್ಜೆಕ್ಟಿವ್ ಆಗಲಿ, ಇಂಪ್ಲಿಮೆಂಟೇಷನ್ ಆಗಲಿ, ನೇಚರ್ ಆಗಲಿ, ಮತ್ತು ಏನೇನು ಕಾಂಪ್ರೈಸಸ್ ಆಗಿರುತ್ತೆ ಅದನ್ನು ಕೇಳಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ನೀವು ನೋಡ್ಬೋದು ಜನನಿ ಸುರಕ್ಷಾ ಯೋಜನಾ ಸ್ಕೀಮ್ ಕೇಳಿದ್ದಾರೆ. ಇದು ಯಾವುದರ ಪಾರ್ಟ್ ಆಗಿರುತ್ತೆ, ಮತ್ತು ಆಬ್ಜೆಕ್ಟಿವ್ ಏನು, ನೇಚರ್ ಏನಿರುತ್ತೆ ಅಂತ ಕೇಳಿರುವಂಥದ್ದು. ಮುಂದೆ ಇದೇ ಥರ ಬೇರೆ ಬೇರೆ ಬಂದಿರತಕ್ಕಂಥ ಸ್ಕೀಮ್ಗಳು ಒಂದು ಲೆವೆಲ್ನಲ್ಲಿ ಕೇಳಿರುವಂಥದ್ದು. ಮುಖ್ಯಮಂತ್ರಿ ಸಾತ್ವಾನ್ ಯೋಜನೆ ಆಗಲಿ ಇದರಲ್ಲಿ ಕೇಳಿರುವಂಥದ್ದು. ಇದು ಭಾಗ್ಯಶ್ರೀ ಸ್ಕೀಮ್ ಆಗಲಿ ಅದರ ಆಬ್ಜೆಕ್ಟಿವ್ಸ್ ಕೇಳಿದ್ದಾರೆ. ಅನ್ನ ಭಾಗ್ಯ ಯೋಜನೆ ಸ್ಕೀಮ್ದು ಕ್ವಾಂಟಿಟಿ ಏನಿರುತ್ತೆ ಅದು ಕೇಳಿದ್ದಾರೆ. ಮತ್ತು ಅದ್ರ ಜೊತೆಗೆ ಪೆನ್ಷನ್ ಸ್ಕೀಮ್ಸ್ ಯಾವ ಡೀಟೇಲ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದು ಕ್ವಶನ್ ಕೇಳಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೂಡ ಕೇಳಿದ್ದಾರೆ, ಸಂಧ್ಯಾ ಸುರಕ್ಷಾ ಸ್ಕೀಮ್ದು. ಅದ್ರ ಜೊತೆಗೆ ಇಲ್ಲಿ ಉದ್ಯೋಗಿನಿ ಸ್ಕೀಮ್ ಏನಿರುತ್ತೆ ಅದರದ್ದು ಒಂದು ಕಾಸ್ಟ್ ಕೇಳಿದ್ದಾರೆ. ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಕೀಮ್ಸ್ಗಳು ಕೇಳಿದ್ದಾರೆ. ಇಲ್ಲಿ ಬಾಲ ಸಂಜೀವಿನಿ ಸ್ಕೀಮ್ ಅದ್ರ ಮೀನಿಂಗ್ ಏನು ಮತ್ತು ಏನಿದೆ ಅಂತ ಕೇಳಿದ್ದಾರೆ. ಮತ್ತು ಇದು ನಮ್ಮ ಮನೆ ಅನ್ನೋ ಒಂದು ಸ್ಕೀಮ್, ಇದು ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದರೆ ಏನಿದೆ ಅಂತ ಕೇಳಿರುವಂಥದ್ದು. ಚಿರಭಾಗ್ಯ ಅದ್ರ ಫ್ಯೂಚರ್ಸ್ ಏನು, ಮತ್ತು ಇದು ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯಲ್ಲಿ ಯಾವಾಗ ಇಂಟ್ರೊಡ್ಯೂಷನ್ ಮಾಡಿದ್ದು, ಮತ್ತು ಅದರ ಫಂಡಿಂಗ್ ಯಾರು ಮಾಡ್ತಾರೆ, ಮತ್ತು ಫ್ಯೂಚರ್ಸ್ ಏನು,
ಈ ಟೋಟಲ್ ಆಗಿ ಕ್ವಶನ್ ಪೇಪರ್ನ ನೀವು ಅನಾಲಿಸಿಸ್ ಮಾಡಿದ ಮೇಲೆ ನಿಮಗೆ ಕೆಲವೊಂದು ಸರ್ಟೆನ್ ಲೆವೆಲ್ವರೆಗೂ ಕ್ವಶನ್ನ ಪ್ರಿಪೇರ್ ಮಾಡಬೇಕಂತ ನಿಮಗೆ ಗೊತ್ತಾಗುತ್ತೆ, ಹೌದಾ. ಇದರಲ್ಲಿ ನಾವು ಸ್ಕೀಮ್ಸ್ ನೋಡ್ಕೊಂಡಿವಿ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಕೇಳಿರುವಂಥ ಯಾವ್ಯಾವ ಕ್ವಶನ್ಗಳು ಕೇಳಿದ್ದಾರೆ, ಅದು ಹೇಗೆ ಕ್ವಶನ್ಗಳು ಬಂದಿದೆ, ಮತ್ತು ಇವಾಗ ಯಾವ ಥರ ಪ್ರಿಪರೇಷನ್ನ ಮಾಡಬೇಕಂತ ನಾವು ನೋಡಿದರೆ ಈ ಪೇಪರ್ನ ಅನಾಲಿಸಿಸ್ ಕೂಡ ನಿಮಗೆ ಸಿಗುತ್ತೆ, ಅದನ್ನು ನೀವು ತಗೊಳ್ಳಿ. ಮತ್ತು ಈ ಸ್ಕೀಮ್ಸ್ಗಳನ್ನು ಪರ್ಟಿಕ್ಯುಲರ್ಲಿ ನಾವು ನೋಡಿದ್ವಿ. ಈಗ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಯಾವ ಥರ ಕ್ವಶನ್ಗಳು ಕೇಳಿದ್ದಾರೆ, ಏನೇನು ಕೇಳಿದ್ದಾರೆ ಅಂತ ನಮಗೆ ಗೊತ್ತಾಯಿತು. ಇವಾಗ ಈ ಪ್ರಿಪ್ರೇಷನ್ನ ಯಾವ ಥರ ಮಾಡಬೇಕಾದ್ರೆ, ಸ್ಕೀಮ್ಸ್ನ ಯಾವ ಥರ ನಾವು ರೆಡಿ ಮಾಡಬೇಕಂತ ನೋಡಿದರೆ, ಇಲ್ಲಿ ನೀವು ನೋಡ್ಬೋದು, ಯಾವುದೇ ಒಂದು ಸ್ಕೀಮ್ ಇದ್ದರೂ ಕೂಡ ನೀವು ನ್ಯೂಸ್ ಪೇಪರ್ನಲ್ಲಿ ಓದ್ತಾ ಇದ್ರೆ ಅಥವಾ ಯಾವುದೇ ಒಂದು ಮ್ಯಾಗಝಿನ್ನಲ್ಲಿ ಓದ್ತಾ ಇದ್ರೆ, ಆ ಮ್ಯಾಗಝಿನ್ನಲ್ಲಿ ಬಂದಿರತಕ್ಕಂಥ ಯಾವುದೇ ಸ್ಕೀಮ್ ಆದರೂ ಕೂಡ ಅಲ್ಲಿ ಕೇಳಿರುವಂಥದ್ದು ಅದು ಮಿನಿಸ್ಟ್ರಿ ಯಾವುದು, ನೇಚರ್ ಇಲ್ಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಆಗಿರುತ್ತಾ, ಸ್ಟೇಟ್ ಸ್ಪಾನ್ಸರ್ಡ್ ಆಗಿರುತ್ತಾ, ಮತ್ತು ಅದರ ಏಮ್ ಆಗಲಿ, ಮತ್ತು ಅದರದ್ದೇ ಆದಂಥ ಏನು ಆಬ್ಜೆಕ್ಟಿವ್ ಇದೆ, ಮತ್ತು ಸ್ಪೆಸಿಫಿಕ್ ಏನಾದರೂ ಫೀಚರ್ಸ್ಗಳಿದ್ದರೆ ಅದರದ್ದು, ಮತ್ತು ಬೆನಿಫಿಷರೀಸ್ ಅಂತ ಕೇಳಿದರೆ, ಮತ್ತು ಇಂಪ್ಲಿಮೆಂಟಿಂಗ್ ಯಾವ ಏಜೆನ್ಸಿ ಆಗಲಿ, ಯಾವ ಮಿನಿಸ್ಟ್ರಿ ಆಗಲಿ ಅಥವಾ ಯಾವ ಡಿಪಾರ್ಟ್ಮೆಂಟ್ ಅದನ್ನು ಇಂಪ್ಲಿಮೆಂಟ್ ಮಾಡುತ್ತೆ ಅಂತ ಈ ಸ್ಕೀಮ್ಸ್ಗಳ ಬಗ್ಗೆ ಕೇಳಿದ್ದಾರೆ. ಈ ಥರ ಕ್ವಶನ್ಗಳು ನಿಮಗೆ ಮುಂದಿನ ದಿನಗಳಲ್ಲಿ ಬರುವಂಥ KSಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಈ ಥರ ಯಾವುದೇ ಒಂದು ಸ್ಕೀಮ್ ಇದ್ದರೂ ಕೂಡ ಈ ಥರ ನೀವು ಪ್ರಿಪರೇಷನ್ನ ಮಾಡಿ ಆ ಸ್ಕೀಮ್ ಟೋಟಲಿ ಆಗಿ ಕವರ್ ಆಗುತ್ತೆ. ಮತ್ತು ಒಂದು ಪ್ರಿಪರೇಷನ್ ನೀವು ಮಾಡ್ತಿರ್ಬೇಕಾದ್ರೆ ಇಲ್ಲಿ ನೀವು ನೋಡ್ಕೊಳ್ಬೋದು, ಒಂದು ಸೆಕ್ಷನ್ ವೈಸ್ನ ಅದನ್ನು ನೀವು ಪ್ರಿಪೇರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಕೆಲವೊಂದು ಸ್ಕೀಮ್ಸ್ಗಳು ಎಜುಕೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಹೆಲ್ತ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಪಾವರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು, ಇದೆಲ್ಲ ಸಿಗೋದು ಕರ್ನಾಟಕದ ಎಕನಾಮಿ ಸರ್ವೆ ಮತ್ತು ಬಜೆಟ್ನ ನಾವು ಯಾವ ಥರ ಪ್ರಿಪೇರ್ ಮಾಡ್ತೀವಿ ಅದರಲ್ಲಿ ಈ ಸ್ಕೀಮ್ಸ್ಗಳು ಸಿಗುತ್ತೆ. ಮೇನ್ಲಿ ಈ ಸ್ಕೀಮ್ಸ್ಗಳು ಓದ್ತಿರ್ಬೇಕಾದ್ರೆ ಈ ಡೈಮೆನ್ಷನ್ಸ್ನ ಕವರ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಕೂಡ ಕ್ವಶನ್ಗಳು ಇಲ್ಲಿಂದ ಬರಬಹುದು. ಇದರಲ್ಲಿ ನಾವು ನೋಡಿದ್ವಿ ಇವಾಗ ಕಂಪ್ಲೀಟ್ ಆಗಿ ಸ್ಕೀಮ್ಸ್, ಪ್ರೋಗ್ರಾಮ್ಸ್, ಯೋಜನೆಸ್ ಅಥವಾ ಇನಿಷಿಯೇಟಿವ್ಸ್ಗಳು ಕಂಪ್ಲೀಟ್ ಆಗಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಕೇಳಿರುವಂಥ ಕ್ವಶನ್ಗಳು, ಮತ್ತು ಯಾವ ಥರ ಕ್ವಶನ್ಗಳು ಕೇಳಿದ್ದಾರೆ ಅಂತ, ಮತ್ತು ನಾವು ಯಾವ ಥರ ಪ್ರಿಪ್ರೇಷನ್ನ ಮಾಡಬೇಕು ಅಂತ ಇದು ನೋಡಿದ್ವಿ. ಇದೇ ಥರ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಅನಾಲಿಸಿಸ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಸ್ಪೋರ್ಟ್ಸ್ದು ಬರುತ್ತೆ, ಮತ್ತು ಪರ್ಸ್ನಾಲಿಟೀಸ್ ಕ್ವಶನ್ಗಳು ಕೂಡ ಬರುತ್ತೆ. ಪರ್ಸ್ನಾಲಿಟೀಸ್ ಕ್ವಶನ್ಗಳನ್ನು ಯಾವ ಥರ ರೆಡಿ ಮಾಡಬೇಕಂತ ನೋಡ್ಕೊಳ್ಬೇಕಾದ್ರೆ, ಪರ್ಸ್ನಾಲಿಟೀಸ್ನ ನೀವು ಇವಾಗ ಯಾವುದೇ ಒಂದು ಪುಸ್ತಕನ ಓದ್ತಿರ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಒಂದು ಪುಸ್ತಕ ನೀವು ಓದ್ತಾ ಇದ್ರೆ ಅದರಲ್ಲಿ ತುಂಬ ಪರ್ಸ್ನಾಲಿಟೀಸ್ಗಳು ಬರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ವಿವೇಕಾನಂದ್ ಸೋಶೋ ರಿಲಿಜಿಯಸ್ ರಿಫಾರ್ಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ರಾಜಾ ರಾಮ್ ಮೋಹನ್ ರಾಯ್ ಆಗಲಿ, ಆ ಕಡೆ ಜ್ಯೋತಿಬಾ ಫುಲೆ ಆಗಲಿ, ಮತ್ತು ಈ ಕಡೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ನೀವು ನೋಡಿಕೊಂಡ್ರೆ ತುಂಬ ಪರ್ಸ್ನಾಲಿಟೀಸ್ಗಳು ಬರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಗಾಂಧೀಜಿ ಆಯಿತು, ಅಂಬೇಡ್ಕರ್ ಆಯಿತು, ಜವಾಹರ್ಲಾಲ್ ನೆಹರು ಆಯಿತು, ಸರ್ದಾರ್ ವಲ್ಲಭಾಯ್ ಪಟೇಲ್ ಆಯಿತು. ಈ ಥರ ತುಂಬ ಪರ್ಸ್ನಾಲಿಟೀಸ್ಗಳು ಕ್ವಶನ್ಗಳು ನಿಮಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ನೋಡೋಕೆ ಸಿಗುತ್ತೆ. ಅದೇ ಥರ ಮುಂದಿನ ದಿನಗಳಲ್ಲಿ ಕೂಡ ಕ್ವಶನ್ಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಹಾಗಾದರೆ ಈ ಪರ್ಸ್ನಾಲಿಟಿ ಇರುವಂಥ ಕ್ವಶನ್ಗಳನ್ನು ಯಾವ ಥರ ನಾವು ಪ್ರಿಪರೇಷನ್ ಮಾಡಬೇಕಾದ್ರೆ, ನೀವು ಯಾವುದೇ ಒಂದು ಪುಸ್ತಕನ ಓದ್ತಿರ್ಬೇಕಾದ್ರೆ ಯಾವುದೇ ಒಂದು ಪರ್ಸ್ನಾಲಿಟಿ ಬಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಮಹಾತ್ಮ ಗಾಂಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪರ್ಸ್ನಾಲಿಟಿಯಲ್ಲಿ ಬಂದರೆ ಅವರು ಮಾಡಿರುವಂಥ ಕಾಂಟ್ರಿಬ್ಯೂಷನ್ಸ್ ಏನು ಅಂತ ನಿಮಗೆ ಗೊತ್ತಾಗಬೇಕು. ಯಾಕಂದರೆ ಇಲ್ಲಿಂದ ಕ್ವಶನ್ಗಳು ಕೇಳಿದ್ದಾರೆ. ಅದ್ರ ಜೊತೆಗೆ ಅವರು ಯಾವುದೇ ಒಂದು ಇವೆಂಟ್ನಲ್ಲಿ ಒಂದು ಪೊಸಿಷನ್ನ ಹೆಲ್ಡ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಇವರು ಬೆಳಗಾಂ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದು ಪ್ರೆಸಿಡೆಂಟ್ ಆಗಿ ಈ ಕಾಂಗ್ರೆಸ್ ಸಮಾವೇಶನ ಮಾಡುತ್ತಾರೆ, ಹೌದಾ. ಈ ಥರ ಒಂದು ಪೊಸಿಷನ್ ಇರುವಂಥ ಒಂದು ಪರ್ಸ್ನಾಲಿಟಿನ ನೀವು ರೆಡಿ ಮಾಡಬೇಕಾಗಿರುತ್ತೆ. ಅದ್ರ ಜೊತೆಗೆ ಇವರು ಗಾಂಧೀಜಿಯವರು ಮಾಡಿರುವಂಥ ಮೂಮೆಂಟ್ಸ್ಗಳಾಗಲಿ, ಫಾರ್ ಎಕ್ಸಾಂಪಲ್ ಚಂಪಾರಣ್ಯ ಆಗಲಿ, ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಆಗಲಿ, ಖೇಡಾ, ಈ ಥರ ಬೇರೆ ಬೇರೆ ಮಾಡಿರುವಂಥ ಇವರು ಮೂಮೆಂಟ್ಸ್ಗಳಾಗಲಿ, ಅಥವಾ ಇವರು ಬರೆದಿರ್ತಕ್ಕಂಥ ಬುಕ್ಸ್ ಆಗಲಿ, ಜರ್ನಲ್ಸ್ಗಳಾಗಲಿ, ಯಾವುದಾದ್ರೂ ನ್ಯೂಸ್ ಪೇಪರ್ ಪಬ್ಲಿಕೇಶನ್ ಮಾಡಿದರೆ, ಅದ್ರ ಜೊತೆಗೆ ಗಾಂಧೀಜಿಯವರು ಸೌತ್ ಆಫ್ರಿಕಾಗೆ ಹೋಗಿದ ಮೇಲೆ ಅಲ್ಲಿ ಕೂಡ ಕೆಲವೊಂದು ಸಂಘಟನೆಗಳನ್ನು
ಅವ್ರು ಸ್ಥಾಪನೆ ಮಾಡ್ತಾರೆ, ಮತ್ತು ಅದ್ರ ಜೊತೆಗೆ ಬ್ರಿಟಿಷರಿಗೂ ಕೂಡ ಅಲ್ಲಿ ಹೆಲ್ಪ್ ಮಾಡ್ತಾರೆ. ಈ ಥರ ಅವರು ಮಾಡಿರ್ತಕ್ಕಂಥ ಯಾವುದೇ ಆರ್ಗನೈಜೇಷನ್ಸ್ ಆಗಲಿ, ಒಂದು ಪಾರ್ಟೀಸ್ ಕಟ್ಟಿದ್ರು ಆಗಲಿ, ಇವಾಗ ನೀವು ನೋಡ್ಬೋದು ಕಾಂಗ್ರೆಸ್ಸು ಸ್ಥಾಪನೆ ಆಗೋಕ್ಕಿಂತ ಮುಂಚೆ ತುಂಬ ಚಿಕ್ಕ ಚಿಕ್ಕ ಪಾರ್ಟಿಗಳಿತ್ತು. ಆ ಥರ ಒಂದು ಪರ್ಸನಾಲಿಟಿಗಳನ್ನು ಇಲ್ಲಿ ಕ್ವಶನ್ಗಳು ಬಂದಿದೆ. ಅದನ್ನು ನೀವು ಪ್ರಿಪರೇಷನ್ನ ಮಾಡ್ತಿರ್ಬೇಕಾದ್ರೆ ಈ ಇಂಪಾರ್ಟೆಂಟ್ ಯಾವುದೇ ಒಂದು ಪರ್ಸನಾಲಿಟಿ ಬಂದರೆ ಅವರು ಮಾಡಿರತಕ್ಕಂಥ ಈ ಎಲ್ಲ ಫ್ಯಾಕ್ಟರ್ಸ್ಗಳ ಮೇಲೆ ಹಿಂದಿನ ಕ್ವಶನ್ ಪೇಪರ್ನಲ್ಲಿ ಕ್ವಶನ್ಗಳು ಕೇಳಿದ್ದಾರೆ. ಇದರ ಮೇಲೆ ನೀವು ಓದ್ತಿರ್ಬೇಕಾದ್ರೆ ಇದರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಈ ಟಾಪಿಕ್ಗಳನ್ನು ಒಂದ್ಸಲ ನೀವು ಪ್ರಿಪೇರ್ ಮಾಡಿ. ಇವಾಗ ಸ್ಕೀಮ್ಸ್ಗಳ ಬಗ್ಗೆ ಯಾವ ಥರ ಪ್ರಿಪರೇಷನ್ನ ಮಾಡಬೇಕಂತ ಗೊತ್ತಾಯಿತು, ಪರ್ಸ್ನಾಲಿಟಿ ಯಾವ ಥರ ಪ್ರಿಪರೇಷನ್ನ ಮಾಡಬೇಕಂತ ಗೊತ್ತಾಯಿತು. ಇವಾಗ ಇಲ್ಲಿ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ, ಯಾವುದೇ ಒಂದು ಆರ್ಗನೈಜೇಷನ್ಸ್ ಆಗಲಿ, ಅದರ ಕ್ವಶನ್ಗಳು ಕೂಡ ಬಂದಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ WTO ಆಗಲಿ, ಅಥವಾ ಇಲ್ಲಿ ವರ್ಲ್ಡ್ ಬ್ಯಾಂಕ್ ಆಗಲಿ, IMF ಆಗಲಿ, ಈ ಥರ ಇನ್ಸ್ಟಿಟ್ಯೂಷನ್ಸು ವರ್ಲ್ಡ್ನಲ್ಲಿ ಇರುವಂಥ ಇನ್ಸ್ಟಿಟ್ಯೂಷನ್ಗಳ ಕ್ವಶನ್ಗಳು ಕೂಡ ಬಂದಿದೆ. ಈ ಟಾಪಿಕ್ನ ಪ್ರಿಪೇರ್ ಮಾಡಬೇಕಾದ್ರೆ ನೀವು ಯಾವ ಥರ ಪ್ರಿಪರೇಷನ್ನ ಮಾಡ್ಬೋದು ಅಂತ ನೋಡಿದರೆ, ಇಲ್ಲಿ ಯಾವುದೇ ಒಂದು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಆಗಲಿ, ಇನ್ಸ್ಟಿಟ್ಯೂಷನ್ ಆಗಲಿ, ಒಂದು ಏಜೆನ್ಸಿ ಬಗ್ಗೆ ಕ್ವಶನ್ಗಳು ಕೇಳಿರ್ತಾರೆ. ಫಾರ್ ಎಕ್ಸಾಂಪಲ್ WTO, IMF ಮತ್ತು ವರ್ಲ್ಡ್ ಬ್ಯಾಂಕ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಈ ಥರ ವರ್ಲ್ಡ್ನಲ್ಲಿ ಬರ್ತಕ್ಕಂಥ ತುಂಬ ಇಂಪಾರ್ಟೆಂಟ್ ಇರುವಂಥ ಆರ್ಗನೈಜೇಷನ್ಸ್ ಆಗಲಿ, ಒಂದು ಇನ್ಸ್ಟಿಟ್ಯೂಷನ್ನ ನೀವು ಪ್ರಿಪರೇಷನ್ ಮಾಡಬೇಕಾಗುತ್ತೆ. ಈ ಇದ್ರದ್ದು ಪ್ರಿಪೇರ್ ಮಾಡ್ತಿರ್ಬೇಕಾದ್ರೆ ನೀವು ಇಲ್ಲಿ ನೋಡ್ಕೊಳ್ಬೋದು ಅದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲಿದೆ, ಮತ್ತು ಅದು ಏನು ರೂಲ್ ಮಾಡುತ್ತೆ, ಇದರಲ್ಲಿ ಇಂಡಿಯಾ ಮೆಂಬರ್ ಇದೆನಾ ಇಲ್ವಾ ಅಂತ, ಮತ್ತು ಯಾವುದಾದ್ರೂ ಒಂದು ಹೊಸ ಕಂಟ್ರಿನ ಇವಾಗ ಆ್ಯಡ್ ಮಾಡಿದರೆ ಅದರಲ್ಲಿ ಅದನ್ನು ನೀವು ನೋಡ್ಕೊಳ್ಬೇಕು, ಯಾವ್ಯಾವ ಕಂಟ್ರಿಗಳಿಗೆ ಆ್ಯಡ್ ಮಾಡಿದ್ದಾರೆ ಅಂತ. ಅದ್ರ ಜೊತೆಗೆ ಒಂದು ಯಾವುದೇ ಆದಂಥ ಅಗ್ರಿಮೆಂಟ್ ಆಗಲಿ, ಫ್ರೇಮ್ವರ್ಕ್ ಆಗಲಿ, ಯಾವುದಾದ್ರೂ ಪ್ರೊಜೆಕ್ಟ್ಗಳಾಗಲಿ, ಆ ಟ್ರೀಟೀಸ್ಗಳಾಗಲಿ, ಅದ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದ್ದರೆ ನ್ಯೂಸ್ನಲ್ಲಿ, ಇವಾಗ ನೀವು ಮ್ಯಾಗ್ಝಿನ್ಸ್ ಓದ್ತೀರಾ ಹೌದಾ, ಇದರ ಜೊತೆಗೆ ನ್ಯೂಸ್ ಪೇಪರ್ ಓದ್ತೀರಾ, ಇದನ್ನು ನೀವು ಪ್ರಿಪರೇಷನ್ ಮಾಡ್ತಿರ್ಬೇಕಾದ್ರೆ ಈ ಇನ್ಸ್ಟಿಟ್ಯೂಷನ್ ರಿಲೇಟೆಡ್ ಯಾವುದಾದ್ರೂ ಅಗ್ರಿಮೆಂಟ್ಸ್, ಫ್ರೇಮ್ವರ್ಕ್, ಪ್ರೊಜೆಕ್ಟ್ಸ್, ಟ್ರೀಟೀಸ್ಗಳು ಇದ್ದರೆ ಇದನ್ನು ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಲೋನ್ ಅಸಿಸ್ಟೆನ್ಸ್ ಕೊಡೋದಾಗಲಿ, ಇವಾಗ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ್ಗಾಗಲಿ, ಈ ಕಡೆ ಶ್ರೀಲಂಕಾಗಾಗಲಿ, ಬಾಂಗ್ಲಾದೇಶ್ ಅಥವಾ ಈ ಥರ ಒಂದು ಯಾವುದಾದ್ರೂ ದೇಶಗಳಿಗೆ ಇದು ವರ್ಲ್ಡ್ IMF ಫಂಡನ್ನ ರಿಲೀಸ್ ಮಾಡಿದರೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ನ್ಯೂಸ್ ಪೇಪರಿಂದ ಕರೆಂಟ್ ಅಫೇರ್ಸ್ನಲ್ಲಿ ಕ್ವಶನ್ಗಳು ಕೇಳ್ಬೋದು. ಇದು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ನಲ್ಲಿ ಬರ್ತಕ್ಕಂಥ ಆರ್ಗನೈಜೇಷನ್ಸ್, ಇನ್ಸ್ಟಿಟ್ಯೂಷನ್ಸ್ ಮತ್ತು ಏಜೆನ್ಸಿಗಳನ್ನು ಈ ಥರ ನೀವು ಒಂದು ನ್ಯೂಸ್ ಪೇಪರ್ನಲ್ಲಿ ನೋಡಿದ ಮೇಲೆ ನೀವು ಅದನ್ನು ಪ್ರಿಪರೇಷನ್ ಮಾಡ್ಬೋದು. ಸೊ ಇದಷ್ಟು GK ಅಥವಾ GS ಪೇಪರ್ನಲ್ಲಿ ಕೇಳುವಂಥ ಕ್ವಶನ್ಗಳು ಈ ಅದರ್ ಟಾಪಿಕ್ನಿಂದ ಬರ್ತಕ್ಕಂಥದ್ದು. ಇನ್ನೊಂದು ವಿಡಿಯೋ ಬರುತ್ತೆ, ಇದರಲ್ಲಿ ನೀವು ನೋಡ್ಕೊಳ್ಬೋದು ಕೋರ್ ಸಬ್ಜೆಕ್ಟ್ಸ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಟಾಪಿಕ್ಗಳನ್ನು ಯಾವ ಥರ ಪ್ರಿಪರೇಷನ್ ಮಾಡಬೇಕು ಮತ್ತು ಕ್ವಶನ್ಗಳು ಏನೇನೆಲ್ಲ ಕೇಳಿದ್ದಾರೆ ಅಂತ ನೀವು ಮುಂದಿನ ವಿಡಿಯೋದಲ್ಲಿ ನೋಡ್ಕೊಳ್ಬೋದು. ಇದ್ರ ಜೊತೆಗೆ ನ್ಯೂಸ್ ಪೇಪರ್ ಆಗಲಿ, ಯಾವುದಾದ್ರೂ ಮ್ಯಾಗ್ಝಿನ್ ಓದ್ತಾ ಇದ್ದರೆ ಅದರಲ್ಲಿ ಸರ್ವೆ ರಿಪೋರ್ಟ್ಸ್ ಬರುತ್ತೆ, ಅಲ್ಲಿ ಇಂಡೆಕ್ಸಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಇಂಡೆಕ್ಸ್ ಬಂತಂದರೆ ನಮ್ಮ ಇಂಡಿಯಾದ ಸ್ಥಾನ ಏನಿರುತ್ತೆ ಅದನ್ನು ಕೂಡ ನೀವು ಪ್ರಿಪರೇಷನ್ನ ಮಾಡ್ಕೊಳ್ಬೇಕಾಗುತ್ತೆ, ಯಾವ ಸ್ಥಾನದಲ್ಲಿ ಇದೆ. ಮತ್ತು ಅದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಗಳು ಕೇಳಲಾಗುತ್ತೆ, ಮೌಂಟೇನ್ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅವಾರ್ಡ್ಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಒಂದು ಬುಕ್ ಅಥವಾ ಅಥರ್ಸ್ ಯಾರಿರುತ್ತೆ ಆ ಥರ ಕ್ವಶನ್ಗಳು ಬರುತ್ತೆ. ಮೇನ್ಲಿ ಆಗಿ ಹೇಳಬೇಕಾದ್ರೆ ಇದಷ್ಟು ಅದರ್ ಟಾಪಿಕ್ಕಿಂದ ಬರ್ತಕ್ಕಂಥ ಕ್ವಶನ್ಗಳು. ಯಾಕಂದರೆ GSನಲ್ಲಿ ಕೋರ್ ಸಬ್ಜೆಕ್ಟ್, GK ಪೇಪರ್ನಲ್ಲಿ ಬರೀ ಕೋರ್ ಸಬ್ಜೆಕ್ಟ್ ಅಷ್ಟೇ ಅಲ್ಲ, ಇದು ಕೆಲವೊಂದು ಬೇರೆ ಕ್ವಶನ್ಗಳು ಕೂಡ ಬರ್ತಕ್ಕಂಥದ್ದು. ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ. ಯಾವುದೇ ಒಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಅಥವಾ ನೀವು ಅದರ ಅನಾಲಿಸಿಸ್ ಮಾಡ್ತಿರ್ಬೇಕಾದ್ರೆ ಈ ಥರ ಕ್ವಶನ್ಗಳು ಕೂಡ ಬರುತ್ತೆ. ಒಂದ್ಸಲ ಪ್ರಿಪ್ರೇಷನ್ ಮಾಡ್ತಿರ್ಬೇಕಾದ್ರೆ, ಓದ್ತಿರ್ಬೇಕಾದ್ರೆ ಸ್ವಲ್ಪ ಗಮನ ಇದರ ಮೇಲೆ ಇರಲಿ. ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ಈ ಕೋರ್ ಸಬ್ಜೆಕ್ಟಿಂದ ಬರುವಂಥ ಟಾಪಿಕ್ಗಳಿಂದ ಬರ್ತಕ್ಕಂಥ ಕ್ವಶನ್ಗಳನ್ನು ಯಾವ ಥರ ನಾವು ಪ್ರಿಪರೇಷನ್ ಮಾಡಬೇಕಂತ ನೋಡೋಣ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ವಿಡಿಯೋ ಲಿಂಕ್ ಇರುತ್ತೆ, GK ಪೇಪರ್ ಅಥವಾ GS ಪೇಪರ್ಗೆ ಯಾವ ಥರ ಅಪ್ರೋಚ್ ಮಾಡಬೇಕಂತ. ಅದಾದಮೇಲೆ ಈ ವಿಡಿಯೋನ ನೋಡ್ಕೊಳ್ಳಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ.
ಥ್ಯಾಂಕ್ ಯು.